ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್ ಮೂವಿಯಿಂದ ಅವೆಂಜರ್ ಎಂಡ್ ಗೇಮ್ ವರ್ಗು ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಾವು ಅನೇಕ ಕಥೆಗಳನ್ನ ಅವೆಂಜರ್ಸ್ಗಳ ಬಗ್ಗೆ ನೋಡಿದೀವಿ, ಅನೇಕ ಮಾಹಿತಿಗಳನ್ನ ನಾವು ಈ ಅವೆಂಜರ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದೊಡ್ಡ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಒಂದು ಭಾಗವಾಗಿರುವಂತಹ ನಾವೀಗ ಈ ಸಿನಿಮಾಗಳನ್ನ ಬರೀ ಸಿನಿಮಾಗಳನ್ನಾಗಿ ನೋಡದೆ ನಮ್ಮ ಜೀವನದ ಒಂದು ಭಾಗವಾಗಿರಿಸಿಕೊಂಡಿದ್ದೀವಿ. ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕಥೆಗಳಿರ್ಬೋದು, ಆ ಕಥೆಗಳಿಗೆ ಜೀವ ತುಂಬುವಂತಹ ಕ್ಯಾರೆಕ್ಟರ್ಗಳಿರ್ಬೋದು, ಇವೆಲ್ಲ ನಮ್ಮನ್ನ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗಡೆ ಬಂಧಿಸಿರ್ತಾವೆ. ನಮ್ಗೆಲ್ಲ ಅವೆಂಜರ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೂವಿಗಳಲ್ಲಿ ಪ್ರತಿಯೊಂದು ಘಟನೆಗಳನ್ನು, ಪ್ರತಿಯೊಂದು ಡೈಲಾಗ್ ಗಳನ್ನು, ಪ್ರತಿಯೊಂದು ಸನ್ನಿವೇಶಗಳನ್ನು ನಾವು ಮರಿದಲ್ಲಿ ನೆನ್ಪಿಟ್ಕೊಂಡಿರ್ತೇವೆ. ಸೊ ಈಗ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಪ್ರೆಸೆಂಟ್ ಟೈಮ್ ಲೈನ್ ನಲ್ಲಿ ಎಕೋ ಸೀರೀಸ್ ನಡೀತಾ ಇದೆ. ಆದರೆ ಇವತ್ತು ನಾವು ನೋಡಿ ಕೇಳ್ತಾ ಇರುವಂತಹ ಈ ಕಥೆಯಲ್ಲಿ ನಮ್ಮ ಅವೆಂಜರ್ಸ್ ಗಳು 1602ನೇ ಇಸವಿಯಲ್ಲಿ ಅಸೆಂಬಲ್ ಆಗಿದ್ದಾರೆ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 8 ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 8 ಕಡೆ ಹೋಗೋಣ. ಈ ಎಪಿಸೋಡ್ ನ ಟೈಟಲ್ ಬಂದ್ಬಿಟ್ಟು ವಾಟ್ ಇಫ್ ಅವೆಂಜರ್ಸ್ ಅಸೆಂಬಲ್ಡ್ ಇನ್ 1602 ಅಂತ. ಅಂದ್ರೆ ನಮ್ಮ ಅವೆಂಜರ್ಸ್ ಗಳು 1602ನೇ ಇಸವಿಯಲ್ಲಿ ಅಸೆಂಬಲ್ಡ್ ಆದ್ರೆ ಏನಾಗುತ್ತೆ, ನಮ್ಮ ಅವೆಂಜರ್ಸ್ ಗಳೆಲ್ಲ ಅಷ್ಟು ಇಂದಿನ ಕಾಲಕ್ಕೆ ಹೇಗೆ ತಲುಪಿದ್ರು, ಅಥವಾ ಆ ಕಾಲದಲ್ಲಿರುವಂತಹ ಅವೆಂಜರ್ಸ್ ಗಳಾದ್ರು ಯಾರು, ಅಥವಾ ಆ ಕಾಲದಲ್ಲಿರುವಂತಹ ನಮ್ಮ ಅವೆಂಜರ್ಸ್ ಗಳು ಏನಾಗಿದ್ದಾರೆ ಅಂತ ತಿಳ್ಕೊಳ್ಳೋದೆ ಈ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 8 ನ ಉದ್ದೇಶ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಕತೆ ಒಳಗಡೆ ಹೋಗೋಣ. ಈ ಕಥೆಯ ಆರಂಭದಲ್ಲೇ ನಮ್ಮ ಲೋಕಿ ಒಂದು ತಲೆ ಬುರುಡೆನ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಬಗ್ಗೆ ಏನೇನೋ ಬುಲ್ಡೆ ಬಿಡ್ತಾ ಇದ್ದಾನೆ. ಅವ್ನು ಬಿಡ್ತಾ ಇರುವಂತಹ ಆ ಬುಲ್ಡೆಯನ್ನ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಲ್ಲಿರುವಂತಹ ಎಲ್ಲ ಜನರು. ಆದ್ರೆ ನಮ್ಮ ಥಾರ್ಗೆ ಇದು ತುಂಬಾ ಬೋರ್ ಆಗ್ತಾ ಇರತ್ತೆ. ಅದರಿಂದ ಥಾರ್ ಅವನ ಅಕ್ಕಳಾದಂತಹ ಹೆಲ ಹತ್ರ, ಇವ್ರು ಹಿಂಗೆ ಆಡ್ತಾ ಇದ್ರೆ ಕೋಸ್ ಗೀಸ್ ತಾಂಡಿ ಒಂದು ತಲೆ ಮೇಲೆ ಕೂಕ್ ಬಿಡ್ತೀನಿ ಅಂತ ತಮಾಷೆ ಮಾಡ್ಬೇಕಾದ್ರೆ ಬಾನಿನಲ್ಲಿ ಒಂದು ಬಿರುಕು ಮೂಡುತ್ತೆ. ಆ ಬಿರುಕನ್ನ ನೋಡಿ ಯಾವ್ದೋ ಒಂದು ದೊಡ್ಡ ಪ್ರಳಯ ಬಂತು ಅನ್ನೋ ಹಾಗೆ ಅಲ್ಲಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಥಾರ್ ಕೂಡ ಅವ್ರನ್ನೆಲ್ಲ ಔತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಆ ಬಾನಿನಲ್ಲಿ ಮೂಡಿದಂತಹ ಆ ಬಿರುಕು ಇನ್ನೂ ದೊಡ್ಡದಾಗಿ ಲೋಕಿನ ತನ್ನತ್ತ ಸೆಳ್ಕೋತಾ ಇರುತ್ತೆ. ಆಗ ನಮ್ಮ ನಿಕ್ ಫ್ಯೂರಿ ಅವರು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಲೋಕಿನ ಕಾಪಾಡೋದಿಕ್ಕೆ ಹೇಳ್ತಾರೆ. ನಮ್ಮ ನಿಕ್ ಫ್ಯೂರಿ ಅವರ ಆದೇಶದಂತೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕೂಡ ನಮ್ಮ ಲೋಕಿನ ಕಾಪಾಡ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ದೊಡ್ಡದಾದಂತಹ ಆ ಬಿರುಕು ನಮ್ಮ ಹೆಲಾನ ಕೂಡ ಇಲ್ಲಿ ತನ್ನತ್ತ ಸೆಳ್ಕೊಳ್ಳೋದಿಕ್ಕೆ ನೋಡುತ್ತೆ. ನಮ್ಮ ಪೆಗ್ಗಿ ಕರ್ಟರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಬಿರುಕಿನ ಸೆಳೆತದಿಂದ ನಮ್ಮ ಹೆಲಾನ ಕಾಪಾಡೋದಿಕ್ಕಾಗೋದಿಲ್ಲ. ಅದರಿಂದ ನಮ್ಮ ಪೆಗ್ಗಿ ಕರ್ಟರ್ ಅವರು ನಮ್ಮ ಥಾರ್ ಮುಂದೆ ಕ್ಷಮೆನ ಕೇಳ್ತಾ ಇದ್ದಾರೆ. ಆದ್ರೆ ಥಾರ್ ತನ್ನ ಅಕ್ಕನ್ನ ಕಳ್ಕೊಂಡಿರುವಂತಹ ಕೋಪದಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಕ್ಷಮಿಸದೆ, ಪೆಗ್ಗಿ ಶಾಪಿತರಾಗಿದ್ದಾರೆ, ಅವರನ್ನು ಬಂಧಿಸಿ ಅಂತ ಆದೇಶ ಕೊಡ್ತಾನೆ ಅವನ ಸೈನಿಕರಿಗೆ ನಮ್ಮ ಥಾರ್. ಆಗ ಆ ಎಲ್ಲ ಸೈನಿಕರಿಗೂ ಹೊಡೆದು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅಲ್ಲಿಂದ ತಪ್ಪಿಸ್ಕೋತಾರೆ. ಟೈಮ್, ಸ್ಪೇಸ್, ರಿಯಾಲಿಟಿ, ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು. ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ. ಒಂದೇ ಒಂದು ಆಯ್ಕೆ ಕವಲೊಡೆದು ಅನಂತ ವಾಸ್ತವ್ಯವನ್ನೇ ಬದಲಾಯಿಸಬಹುದು. ನಮಗೆ ತಿಳಿದಿರುವ ಒಂದು ವಾಸ್ತವ್ಯದಿಂದ ಮತ್ತೊಂದು ಪ್ರಪಂಚವನ್ನು ರಚಿಸುವುದು. ನಾನು ವೀಕ್ಷಕ, ನಾನು ನಿಮ್ಮ ಗೈಡ್. ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ. ವಾಟ್ ಇಫ್? ಈಗ ಇಲ್ಲೆಲ್ಲ ಏನ್ ನಡೀತಾ ಇದೆ, ಇಲ್ಲೆಲ್ಲ ಏನ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ನಮ್ಮ ವಾಚರ್ ಅವ್ರನ್ನ ಕೇಳಬೇಕು. ನಮ್ಮ ವಾಚರ್ ಅವ್ರದ್ದು 1.5 ಪೇಜ್ ಡೈಲಾಗ್ ಇದೆ. ಅವರ ಆ ಸುಮಧುರವಾದಂತ ವಾಯ್ಸ್ ಅಲ್ಲಿ ನಾವೇನಾದ್ರೂ ಅವರ ಆ ಡೈಲಾಗ್ ಗಳನ್ನ ಕೇಳಿಸ್ಕೊಂಡು ಅಂತಂದ್ರೆ 100% ಇದ್ದೇ ಬರುತ್ತೆ. ಅದಕ್ಕೆ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಾವಣ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನಾವು ವಾಟ್ ಇಫ್ ಎಪಿಸೋಡ್ 5 ಅಲ್ಲಿ ನೋಡೇ ಇದ್ದೀವಿ. ನಮ್ಮ ಸ್ಕಾರ್ಲೆಟ್ ವಿಚ್ ಆದಂತಹ ವಾಂಡಾ ಮ್ಯಾಕ್ಸಿಮಫ್ ಅವರು ಅವರ ಪವರ್ ಅನ್ನ ಬಳಸ್ಕೊಂಡು ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಅವರ ಯೂನಿವರ್ಸ್ ಗೆ ಸೆಳ್ಕೊಂಡು ನಿನ್ನಿಂದ ಮಾತ್ರ ನಮ್ಮ ಯೂನಿವರ್ಸ್ ಬದುಕೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಈ ಎಪಿಸೋಡ್ ಅದರ ಮುಂದುವರೆದ ಭಾಗ ಅಷ್ಟೇ. ಅವ್ರಿಗೆಲ್ಲ ಹೊಡೆದು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅಲ್ಲಿಂದ ಓಡೋಗ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿ ಓಡೋಗ್ತಾ ಇದೀನಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಅವ್ರ ಹತ್ರ ಏನು ಇಲ್ಲ ಅಂತ ನಮ್ಮ ವಾಚರ್ ಅವರು ಅವ್ರನ್ನ ಆಡ್ಕೊಬೇಕಾದ್ರೆ ನಮ್ಮ ಪೆಗ್ಗಿ ಕರ್ಟರ್ ಅವರು ಹೇಳ್ತಾರೆ, ನೀನ್ ಮಾತಾಡೋದು ನನಗೆ ಕೇಳಿಸ್ತಾ ಇದೆ ವಾಚರ್. ಏನಂದ್ರೆ ನೀವು ನಿಮಗೆ ನಿಜವಾಗ್ಲೂ ಕೇಳಿಸ್ತಾ ಇದೆಯಾ ಅಂತ ನಮ್ಮ ವಾಚರ್ ಅವರು ನಮ್ಮ ಪೆಗ್ಗಿ ಕರ್ಟರ್ ಅವ್ರಿಗೆ ಹೇಳ್ದಾಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಹೌದು ಅವಾಗ ಕೇಳಿಸುತ್ತೆ, ನಿಮ್ಗೇನಾದ್ರೂ ಈಗ ಬೇಕಾ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ ಅಂತ ನಮ್ಮ ಪೆಗ್ಗಿ ಕರ್ಟರ್ ಅವ್ರು ಹೇಳಿದಾಗ ನಮ್ಮ ವಾಚರ್ ಅವರು, ಪೆಗ್ಗಿ ನೀವಿಲ್ಲಿಗೆ ಸೇರಿದವರಲ್ಲ, ನಿಮ್ಗೊಂಚೂರು ಅರ್ಥನೇ ಆಗದೆ ಇರುವಂತಹ ಈ ಯುದ್ಧದಲ್ಲಿ ನೀವು ಹೋರಾಡ್ತಾ ಇದ್ದೀರಾ. ಹೌದಾ, ನನಗೂ ಗೊತ್ತಿದೆಯಪ್ಪ ಇದು 1602 ಅಂತ. ನಾನು 21ನೇ ಶತಮಾನದವಳು ಅನ್ನೋದು ಗೊತ್ತಿದೆ. ನಾನೇನಾದ್ರೂ ಈ ಯುದ್ಧನ ಹೋರಾಡ್ಲಿಲ್ಲ ಅಂತಂದ್ರೆ ಈ ಯೂನಿವರ್ಸ್ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ ಅನ್ನೋದು ಗೊತ್ತಿದೆ. ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಬನ್ನಿ, ನಾನು ನಿಮ್ಮನ್ನ ನಿಮ್ಮ ಯೂನಿವರ್ಸ್ಗೆ ಬಿಡ್ತೀನಿ. ನಾನು ಬರಲ್ಲ ಅಣ್ಣಯ್ಯ.
ಅರ್ಥ ಮಾಡ್ಕೊಳ್ಳಿ, ಪ್ರಪಂಚಗಳು ದಿನನಿತ್ಯ ಸಾಯ್ತಾ ಇದ್ದಾವೆ. ಎಷ್ಟೋ ಬ್ರಹ್ಮಾಂಡಗಳ ವಿನಾಶವನ್ನ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೀನಿ. ಇವೆಲ್ಲ ಒಂದು ಸೃಷ್ಟಿಯ ಸಂಪೂರ್ಣ ಇಚ್ಛೆಯ ಕ್ರಿಯೆ ಅಂತ ನಮ್ಮ ವಾಚರ್ ಅವ್ರು ಹೇಳಿದಾಗ ನಮ್ಮ ಪೆಗ್ಗಿ ಕರ್ಟರ್ ಅವರು, ಆದರೆ ನನ್ನ ಕಣ್ಣಿಂದ ನಾನು ಇವನ್ನೆಲ್ಲ ನೋಡೋದಕ್ಕಾಗಲ್ಲ ವಾಚರ್ ಅಂತ ಹೇಳಿದನ್ನ ಕೇಳಿಸ್ಕೊಂಡಂತ ನಮ್ಮ ವಾಚರ್ ಅಲ್ಲಿಂದ ಡಿಸಪಿಯರ್ ಆಗ್ತಾರೆ. ಎಲ್ಲಿ ನಮ್ಮ ಥಾರ್ ಒಂದು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ನಮ್ಮ ನಿಕ್ ಫ್ಯೂರಿ ಅವರು, ಹ್ಯಾಪಿ ಓಗನ್ ಅವರು, ವಾಂಡಾ ಮ್ಯಾಕ್ಸಿಮಫ್ ಅವರು ಇದ್ದಾರೆ. ಆಗ ನಮ್ಮ ನಿಕ್ ಫ್ಯೂರಿ ಅವರು, ಮಹಾಪ್ರಭು, ಈ ಬಿರುಕು ದಿನೇ ದಿನೇ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಇದರ ಸೆಳೆತಕ್ಕೆ ನಮ್ಮ ಒಂದೊಂದೇ ರಾಜ್ಯಗಳೇ ತತ್ತರಿಸಿ ಹೋಗ್ತಾ ಇದಾವೆ. ನನ್ಗಿದ್ರ ಬಗ್ಗೆ ಗೊತ್ತಿದೆ ಸರ್ ಫ್ಯೂರಿ, ಆದರೆ ನನ್ಗೀಗ ಕ್ಯಾಪ್ಟನ್ ಕರ್ಟರ್ ಬೇಕು. ಆಗ ನಮ್ಮ ಸ್ಕಾರ್ಲೆಟ್ ವಿಚ್ ಆದಂತ ವಾಂಡಾ ಮ್ಯಾಕ್ಸಿಮಫ್ ಅವರು, ಇದಕ್ಕೆಲ್ಲ ಕಾರಣ ಕರ್ಟರ್ ಅವರಲ್ಲ ಮಹಾಪ್ರಭು, ಅವರು ನಮ್ಮ ಪ್ರಪಂಚನ ರಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ, ನಾನು ಅವ್ರನ್ನ ನಂಬ್ತೀನಿ ಅಂತ ಇವರು ಮಾತಾಡ್ತಾ ಇರೋದನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅದೇ ಕಿಟಕಿಯಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಆಗ ಅವ್ರಿಗೊಂದು ಐಡಿಯಾ ಬರುತ್ತೆ. ಆಗ ಅವ್ರು ತಲುಪೋದು ಯಾರ ಹತ್ರ ಗೊತ್ತಾ? ನಮ್ಮ ಟೋನಿ ಸ್ಟಾರ್ಕ್ ಅವ್ರ ಹತ್ರ. ಆದ್ರೆ ನಮ್ಮ ಸ್ಟಾರ್ಕ್ ಅವರ ಲ್ಯಾಬ್ ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರ ಮಕ್ಕದ ಮೇಲೆ ನೀರ್ ಹಾಕಿ ಅವ್ರನ್ನ ಎಬ್ಬರಿಸಿ ಗುಡ್ ಮಾರ್ನಿಂಗ್ ಟೋನಿ ಅಂತ ಹೇಳ್ತಾರೆ ನಮ್ಮ ಕರ್ಟರ್. ಅದಕ್ಕೆ ನಮ್ಮ ಟೋನಿ ಇನ್ನೊಂದು 5 ನಿಮಿಷ ಅಂತ ಹೇಳಿ ಮತ್ತೆ ಮಲ್ಕೋತಾರೆ. ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡಬಹುದು, ಲೋಕಿ ಹತ್ರ ಇದ್ದಂತಹ ತಲೆಬುರುಡೆಯನ್ನ ನಮ್ಮ ಪೆಗ್ಗಿ ಕರ್ಟರ್ ಅವರು ಕಿತ್ಕೊಂಡ್ಬಂದು ಇಲ್ಲಿ ನಮ್ಮ ಐರನ್ ಮ್ಯಾನ್ ಗೆ ಕೊಟ್ಟು ಅದನ್ನ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಮೈಕ್ರೋಸ್ಕೋಪ್ ನ ಸಹಾಯದಿಂದ ಆ ತಲೆಬುರುಡೆ ಮೇಲೆ ಬಿದ್ದಿರುವಂತಹ ಆ ಬಾನಿನ ಬೆರುಕಿನ ತುಣುಕುಗಳನ್ನು ನಮ್ಮ ಐರನ್ ಮ್ಯಾನ್ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಆ ತುಣುಕುಗಳಿಂದ ಒಂದು ಎನರ್ಜಿ ಹೊರ ಬರ್ತಾ ಇದೆ ಅನ್ನೋದು ಅವ್ರಿಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ದೀನಿ. ಅವ್ನು ಯಾರು ಅಂತಂದ್ರೆ ಭವಿಷ್ಯದಿಂದ ಈ ಕಾಲಕ್ಕೆ ಮೊದಲು ಟ್ರಾನ್ಸ್ಪೋರ್ಟ್ ಆದಂತಹ ವ್ಯಕ್ತಿ. ಈ ವ್ಯಕ್ತಿಯಿಂದಾನೇ ನಮ್ಮ ಈ ರಿಯಾಲಿಟಿ ಸಂಪೂರ್ಣವಾಗಿ ನಾಶ ಆಗೋದ್ರಲ್ಲಿದೆ. ಅದಕ್ಕೆ ನಮ್ಮ ಸ್ಟಾರ್ಕ್, ಹಾಗಾದ್ರೆ ಆ ವ್ಯಕ್ತಿನೂ ಕೂಡ ಇದೇ ರೀತಿಯಾದಂತಹ ಎನರ್ಜಿನ ಶೇರ್ ಮಾಡ್ತಾ ಇದ್ದಾನಲ್ವಾ ಅಂತ ಸ್ಟಾರ್ಕ್ ಹೇಳಿದಾಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಹೌದು, ನೀವೇನಾದ್ರೂ ಅವ್ರನ್ನ ಟ್ರೇಸ್ ಮಾಡಕ್ಕಾಗುತ್ತಾ ಅಂತ ಕೇಳ್ತಾರೆ. ಹೌದು, ನಾನು ಟ್ರೇಸ್ ಮಾಡಬಹುದು, ಆದ್ರೆ ಅಂತ ಡಿವೈಸ್ ನ ಪವರ್ ಅಪ್ ಮಾಡೋದಿಕ್ಕೆ ನಮಗೆ ಬೇಕಾಗಿರುವಂತ ಒಂದು ಎನರ್ಜಿ ಸೋರ್ಸ್ ಇಲ್ಲ ಅಂತ ಹೇಳ್ತಾನೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರಿಗೆ ಫ್ಲಾಶ್ ಆಗುತ್ತೆ, ಇವನು ಆರ್ಕ್ ರಿಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ರೆ ಆ ಆರ್ಕ್ ರಿಯಾಕ್ಟ್ ಪ್ರೆಸೆಂಟ್ ಟೈಮ್ ಲೈನ್ ಆದಂತಹ 1602ನೇ ಇಸವಿಯಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವ್ರಿಗೆ ನಮ್ಮ ಹೆಲಾಕೈಯಲ್ಲಿದ್ದಂತ ಆ ಸ್ಕ್ಲೆಪ್ಟರ್ ನೆನಪಾಗುತ್ತೆ. ಅದಕ್ಕೆ ನಮ್ಮ ಸ್ಟಾರ್ಕ್, ಹಾಗಾದ್ರೆ ನಮಗೆ ಕಳ್ಳರು ಬೇಕು ಅದನ್ನ ಕದಿಯೋದಿಕ್ಕೆ ಅಂತ ಹೇಳ್ತಾರೆ ನಮ್ಮ ಸ್ಟಾರ್ಕ್. ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ನಿಮ್ಗೆ ಯಾರಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸ್ಕ್ರೀನ್ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಮ ಲೋಕಿ ಈ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಅವನ ಪ್ರದರ್ಶನನ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಅವ್ರಾಗಿ ಹೋಗ್ಬೇಕಾದ್ರೆ ಅವರ ಕುದುರೆ ಗಾಡಿಯನ್ನ ಯಾರು 3 ಕಳ್ಳರು ಆಕ್ರಮಣ ಮಾಡ್ತಾರೆ. ಅವ್ರು ಯಾರು ಅಂತ ನೋಡಿದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಅವರು, ಬಕಿ ಬಾನ್ಸ್ ಅವರು, ಸ್ಕಾಟ್ ಲ್ಯಾಂಗ್ ಅವರು ಸೇರ್ಕೊಂಡು ನಮ್ಮ ಲೋಕಿ ತಂದಿದ್ದಂತಹ ಆ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಈ ಯೂನಿವರ್ಸ್ ಅಲ್ಲಿ ಈ ಟೈಮ್ ಲೈನ್ ಅಲ್ಲಿ ಕಳ್ಳರಾಗಿ ಬದುಕ್ತಾ ಇದ್ದಾರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ, ವಿಂಟರ್ ಸೋಲ್ಜರ್ ಮತ್ತೆ ಆಂಟ್ ಮ್ಯಾನ್. ಇವ್ರು 3 ಸೇರ್ಕೊಂಡು ನಮ್ಮ ಲೋಕಿನ ಲೂಟಿ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿದಂತ ನಮ್ಮ ಸ್ಟೀವ್ ರಾಜರ್ಸ್ ಈ ಯೂನಿವರ್ಸ್ ಅಲ್ಲೂ ಕೂಡ ತನ್ನ ಮಾರ್ಗ್ರೆಟ್ ಆದಂತಹ ಪೆಗ್ಗಿ ಕರ್ಟರ್ ನ ಕಳ್ಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡಂತ ನಮ್ಮ ಪೆಗ್ಗಿ ಕರ್ಟರ್ ಅವರು, ಈ ಯೂನಿವರ್ಸ್ ಅಲ್ಲಿ ನಾನು ಆಲ್ರೆಡಿ ಸತ್ತೋಗಿದ್ದೀನ ಅಂತ ಇಬ್ರು ಕೂಡ ತುಂಬಾ ಹತ್ರ ಬಂದು ಮಾತಾಡ್ಬೇಕಾದ್ರೆ ನಮ್ಮ ಲೋಕಿ ಅವನ ಸಾರೋಟನ್ನ ಓಡಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಆಗ ಸೀನ್ ಒಂದು ಕಾಡಿಗೆ ಶಿಫ್ಟ್ ಆಗುತ್ತೆ. ಆ ಕಾಡಲ್ಲಿ ಒಂದು ಮರದ ಮೇಲೆ ಒಂದು ಮನೆ ಇದೆ. ಆ ಮನೆಯಲ್ಲಿ ಎಲ್ಲ ಕಳ್ಳರ ದಂಡೆ ಇದೆ. ಇವತ್ತು ತುಂಬಾ ದೊಡ್ಡದಾಗಿ ಕದ್ದಿರೋದ್ರಿಂದ ಅವರೆಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಆಗ ನಮ್ಮ ಸ್ಟೀವ್ ರಾಜರ್ಸ್ ಅವರು ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರಿಗೆ ಕೇಳ್ತಾರೆ, ನೀವ್ ಹೇಳ್ತಾ ಇರೋದು ನಾನು ಆ ರಾಜರ ಸ್ಲೆಪ್ಟರ್ ಅನ್ನ ಕದಿಬೇಕು ಅಂತ ಅಲ್ವಾ? ಅದಕ್ಕೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಕೂಡ ಹೌದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸ್ಟೀವ್, ಹಾಗಾದ್ರೆ ನಿಮ್ ಯೂನಿವರ್ಸ್ ಅಲ್ಲಿ ಇರುವಂತಹ ಸ್ಟೀವ್ ರಾಜರ್ಸ್ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ ಕೇಳಿದಾಗ, ನನ್ನನ್ನ ಕ್ಷಮಿಸಿ, ನನ್ನ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ ನಮ್ಮ ಪೆಗ್ಗಿ ಕರ್ಟರ್ ಅವರು. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವ್ರು ಕುಡಿತಾ ಇದ್ದಂತ ಜಗ್ ಮೇಲೆ ಯೆಲ್ಲೋ ಜಾಕೆಟ್ ಸೂಟ್ ಹಾಕೊಂಡ್ ಬಂದಿರುವಂತಹ ಒಬ್ಬ ವ್ಯಕ್ತಿ ಅವ್ರನ್ನ ಸರೆಂಡರ್ ಆಗೋದಿಕ್ಕೆ ಹೇಳ್ತಾನೆ. ಇಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರನ್ನ ಹುಡಿಕೊಂಡು ಹ್ಯಾಪಿ ಉಗನ್ ತನ್ನ ಇಡೀ ಸೈನ್ಯದೊಂದಿಗೆ ಬಂದಿದ್ದಾನೆ. ಆ ಸೈನ್ಯ ಯಾವ್ದು ಗೊತ್ತಾ? ಯೆಲ್ಲೋ ಜಾಕೆಟ್ ನ ಸೈನ್ಯ. ಈ ಸೈನ್ಯದ ವಿರುದ್ಧ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಅವರು ಮತ್ತೆ ಕ್ಯಾಪ್ಟನ್ ಕರ್ಟರ್ ಅವರು ಒಂದೇ ಶೆಲ್ಡ್ ಅಲ್ಲಿ ಇಬ್ರು ಹೊಡೆದಾಡ್ತಾರಲ್ಲ, ಆ ಸೀನ್ ಮಾತ್ರ ಎಷ್ಟು ಅಮೋಘವಾಗಿತ್ತು ಅಂತಂದ್ರೆ ಐ ಜಸ್ಟ್ ಲವ್ಡ್ ಇಟ್. ಯಾಕೆ ಅಂತ ನೀವು ಕೇಳ್ಬೋದು, ನಾನು ಸಣ್ಣ ಸಣ್ಣ ವಿಷಯಗಳಲ್ಲಿ ತುಂಬಾ ಖುಷಿನ ಪಡ್ತೀನಿ. ಅದರಿಂದ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ನಮ್ಮ ಸ್ಟೀವ್ ರಾಜರ್ಸ್ ಅವರು ಒಟ್ಟಿಗೆ ಹೋರಾಡಬೇಕಾದ್ರೆ ಅವರ ಮುಖದ ಭಾವನೆಗಳು ನಮ್ಮ ಭಾವನೆನ ಬಡ್ದು ಎಬ್ಬಿಸುತ್ತವೆ. ಹಾಗೆ ಈ ಫೈಟಿಂಗ್ ಅಲ್ಲಿ ಎಲ್ಲ ಯೆಲ್ಲೋ ಜಾಕೆಟ್ಗಳು ವಾಪಸ್ ಹೊರಟೋಗ್ತವೆ. ಯಾಕೆ ಹೋಗ್ತವೆ ಅಂತ ನಾವು ನೋಡಿದ್ರೆ ಇಲ್ಲಿ ನಾವು ನಮ್ಮ ಡೆಸ್ಟ್ರಾಯರ್ ನ ನೋಡಬಹುದು. ಡೆಸ್ಟ್ರಾಯರ್ ಬಂದು ಆ ಸಂಪೂರ್ಣ ಮರದ ಮನೆಯನ್ನ, ಆ ಕಳ್ಳರ ಮನೆಯನ್ನ ಸರ್ವನಾಶ ಮಾಡಕ್ ಬಿಡುತ್ತೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಸ್ಟೀವ್ ರಾಜರ್ಸ್ ಮತ್ತೆ ಬಕ್ಕಿ ಬಾನ್ಸ್ ಅವರು ಮತ್ತೆ ಲ್ಯಾಂಗರ್ ನ ಅಲ್ಲಿಂದ ಕಳಿಸ್ಬಿಟ್ಟು, ನೀವು ಆ ಸ್ಲೆಪ್ಟರ್ ನ ತಂದು ಸ್ಟಾರ್ಕ್ ನ ಮೀಟ್ ಮಾಡಿ, ನಾನು ನಿಮ್ಗೆ ಸರಿಯಾದ ಸಮಯಕ್ಕೆ ಸಿಗ್ತೇನೆ ಅಂತ ಹೇಳಿ ನಮ್ಮ ಪೆಗ್ಗಿ ಕರ್ಟರ್ ಅವರು ಡೆಸ್ಟ್ರಾಯರ್ ವಿರುದ್ಧ ಹೋರಾಡೋದಕ್ಕೆ ಹೊರಡ್ತಾರೆ. ಈ ಹೋರಾಟದಲ್ಲಿ ಸೋತಂತ ನಮ್ಮ ಕರ್ಟರ್ ಅವ್ರನ್ನ ನಮ್ಮ ಹ್ಯಾಪಿ ಯೋಗನ್ ಅವರು ಒಂದು ಸೆರೆಮನಿಯಲ್ಲಿ ಬಂಧಿಸಿಟ್ಟಿದ್ದಾರೆ. ಇಲ್ಲಿ ನಾವು ಗಮನ ಕೊಡಬೇಕಾಗಿರುವಂತಹ ಇನ್ನೊಂದು ಅಂಶ ಏನು ಅಂತಂದ್ರೆ, ರೆಡ್ ಸ್ಕಲ್ ಇಲ್ಲಿ ಎಕ್ಸಿಕ್ಯೂಷನರ್ ಆಗಿದ್ದಾನೆ ಅಂತ. ಅಂದ್ರೆ ಶಿಕ್ಷೆ ವಿಧಿಸೋನು ಇಲ್ಲಿ ರೆಡ್ ಸ್ಕಲ್. ಸೆರೆಮನಿಯಲ್ಲಿ ತಲೆಬಾಗಿ ಕುಂತಿರುವಂತ ನಮ್ಮ ಪೆಗ್ಗಿ ಕರ್ಟರ್ ಅವರು, ನೀನ್ ನನ್ನನ್ನ ನೋಡ್ತಾ ಇದ್ಯಾ ಅಂತ ಕೇಳಿದಾಗ ನಮ್ಮ ವಾಚರ್ ಅವರು, ಹೌದು,
ಈಗ್ಲಾದ್ರೂ ನಿಮ್ಮ ಮನೆಗೆ ನೀವು ವಾಪಸ್ ಬರ್ತೀರಲ್ಲವೇ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಪೆಗ್ಗಿ ಕಾರ್ಟರ್ ಅವರು, ಇಲ್ಲ ನಮ್ಗಿನ್ನೊಂದು ಅವಕಾಶ ಇದೆ, ಪ್ಲೀಸ್ ನನಗೆ ಆ ಫಾರ್ ರನ್ನರ್ ಯಾರು ಅಂತ ತಿಳಿಸ್ಬಿಡು ಅಂತ ನಮ್ಮ ಪೆಗ್ಗಿ ಕಾರ್ಟರ್ ಅವರು ವಾಚರ್ನ ಕೇಳಿದಾಗ, ಸತ್ಯವಾಗಿಯೂ ಈ ಬ್ರಹ್ಮಾಂಡದ ಭವಿಷ್ಯ ನನಗೆ ನಿಖರವಾಗಿ ತಿಳಿಯುತ್ತಿಲ್ಲ, ಆದರೆ ಈ ಬ್ರಹ್ಮಾಂಡವು ಸರ್ವನಾಶವಾಗೇ ಆಗುತ್ತದೆ, ನೀವು ಅದನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಯಾರಿಗಾದ್ರೂ ನೋವಾಗಿದೆ ಅಂತ ಗೊತ್ತಾದಾಗ ನೀನು ಅವ್ರಿಗೆ ಹೆಲ್ಪ್ ಮಾಡ್ತೀಯಾ ಅಂತ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ವಾಚರ್ ಅವ್ರನ್ನ ಕೇಳಿದಾಗ, ನಾನು ನಿಮಗೊಂದು ಸಲಹೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ವಿಭಿನ್ನವಾದ ಚಟುವಟಿಕೆಗಳಿಂದ ನಿಮ್ಮ ವಾಸ್ತವ್ಯದ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದು ಸಾಧ್ಯವಾದರೂ ಕೂಡ ಮುಂದೆ ಬರುವಂತಹ ಭವಿಷ್ಯದ ಬಗ್ಗೆ ಯಾವುದೇ ಅರಿವು ಕೂಡ ನಮಗಿರುವುದಿಲ್ಲ. ಇದರಿಂದ ಮುಂದೇನಾಗುತ್ತದೆ? ಪ್ರಪಂಚವೇನಾದರೂ ಸರಿಯಾಗಿ ಪುನರಾವೃತ್ತಿಯಾಗದಿದ್ದರೆ, ಆ ನಿಮ್ಮ ಕೊನೆಯ ಆಯ್ಕೆ ಇಡೀ ಪ್ರಪಂಚವನ್ನೇ ಸರ್ವನಾಶ ಮಾಡಿಬಿಟ್ಟರೆ, ಅಥವಾ ಈ ಬ್ರಹ್ಮಾಂಡವು ಮತ್ತೆ ಪುನರುತ್ತೇಜನಗೊಂಡು ನಿಮ್ಮನ್ನು ಇಲ್ಲೇ ಬಂಧಿಸಿಟ್ಟರೆ, ನೀವೇನಾದರೂ ಸತ್ತೋದರೆ ಅಂತ ನಮ್ಮ ವಾಚರ್ ಅವರು ನಮ್ಮ ಪೆಗ್ಗಿ ಕರ್ಟರ್ಗೆ ಹೇಳ್ತಾರೆ. ಈ ಎಲ್ಲ ಮಾತುಗಳನ್ನ ಕೇಳಿದಂತ ನಮ್ಮ ಪೆಗ್ಗಿ ಕರ್ಟರ್ ಅವರು ಅವ್ರನ್ನ ಕಟ್ಟಾಕಿದ್ದಂತ ಚೈನನ್ನ ಕಿತ್ಕೊಂಡು ಅವರ ಸೆರೆಮನೆಯ ಡೋರ್ ಅನ್ನ ಒಡೆದಾಕಿ ಅವರನ್ನ ತಡೆಯೋದಿಕ್ಕೆ ಬಂದಿದ್ದಂತ ಎಲ್ಲ ಸೈನಿಕರನ್ನು ಬಾರಿಸಿ ಬಿಸಾಡ್ತಾ ಇದ್ದಾರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು. ಹಾಗೆ ಅವ್ರನ್ನೆಲ್ಲ ಒಡೆದು ಹೋಗ್ಬೇಕಾದ್ರೆ ಅವ್ರಿಗೊಂದು ಅದನ್ನ ನೋಡಿ ನೀವಿಲ್ಲಿದ್ದೀರಾ ಅಂದ್ಕೊಂಡು ಆ ಸೆರೆಮನೆ ಹತ್ರ ಹೋಗಿ, ರಾಜರ್ಸ್ ಅವರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಈ ಕಬ್ಬಿಣದ ಮುಖವಾಡದ ಹಿಂದೆ ಇರುವಂತಹ ರಾಕ್ಷಸ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲಿಂದ ಹೋಗಿ, ನಾನು ಇನ್ಯಾವುದೇ ಆಪತ್ತು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ನಮಗೆ ನಿಮ್ಮ ಅವಶ್ಯಕತೆ ಇದೆ, ಆದರೆ ನನಗಿಲ್ಲ. ನಾನು ಈ ಸೆರೆವಾಸದಲ್ಲೇ ತುಂಬ ಶಾಂತಿಯುತವಾಗಿ ನೆಮ್ಮದಿಯಿಂದ ಇದ್ದೀನಿ, ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಇಡೋದಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡಂತ ನಮ್ಮ ಪೆಗ್ಗಿ ಕರ್ಟರ್ ಅವರು ಅಲ್ಲೆಲ್ಲೋ ಬೇರೆ ಕಡೆ ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಹುಡ್ಕೋಕ್ ಹೋಗ್ತಿದ್ದಂತ ಸೈನಿಕರನ್ನ ಕರೆದು ನಮ್ಮ ಬ್ರೂಸ್ ಬ್ಯಾನರ್ ಗೆ ಕೋಪ ಬರೋ ಹಾಗೆ ಮಾಡ್ತಾರೆ. ಆಗ ನಮ್ಮ ಬ್ರೂಸ್ ಬ್ಯಾನರ್ ಅವರ ಒಳಗಡೆ ಶಾಂತನಾಗಿ ಅಡಗಿದ್ದಂತ ಹಲ್ಕ್ ರೌದ್ರನಾಗಿ ಹೊರ ಬರ್ತಾನೆ. ಹೊರಗಡೆ ಬಂದು ಅಲ್ಲಿದ್ದಂತ ಸೈನಿಕರನ್ನೆಲ್ಲ ಹೊಡೆದು ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಎತ್ತಾಕೊಂಡು ನಮ್ಮ ಹಲ್ಕ್ ಆ ಸೆರೆಮನೆಯಿಂದ ಹೊರಗಡೆ ಹೊರಟೋಗ್ತಾರೆ. ಇದನ್ನೆಲ್ಲ ನಮ್ಮ ವಾಚರ್ ಅವರು ಕೂಡ ನೋಡ್ತಾ ಇದ್ದಾರೆ. ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಮತ್ತೆ ಹಲ್ಕ್ ಎಲ್ಗೋದ್ರು ಅಂತ ನಾವು ನೋಡಿದ್ರೆ ನಮ್ಮ ಟೋನಿ ಸ್ಟಾರ್ಕ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಟೋನಿ ಸ್ಟಾರ್ಕ್ ಅವರು ಆ ಭವಿಷ್ಯ ಕಾಲದಿಂದ ಭೂತಕಾಲಕ್ಕೆ ಬಂದಿರುವಂತಹ ಆ ವ್ಯಕ್ತಿಯನ್ನ ಹುಡುಕೋದಿಕ್ಕೆ ಬೇಕಾಗಿದ್ದಂತ ಡಿವೈಸ್ ಅನ್ನ ಸೃಷ್ಟಿ ಮಾಡಿದ್ದಾರೆ. ಆಗ ಅಲ್ಲಿಗೆನೆ ನಮ್ಮ ಸ್ಟೀವ್ ರಾಜರ್ಸ್ ಅವರು, ಬಕಿ ಬಾನ್ಸ್ ಅವರು, ಸ್ಕಾಟ್ ಲ್ಯಾಂಗ್ ಅವರು ಕೂಡ ಬರ್ತಾರೆ. ನಾವು ಹೇಗಾದ್ರೂ ಮಾಡಿ ಮಹಾರಾಜರ ಪ್ಯಾಲೇಸ್ ಒಳಗಡೆ ನುಗ್ಗೋಣ. ಟೋನಿ ಅವರ ಡಿವೈಸ್ ಅನ್ನ ಎತ್ಕೊಂಡ್ ಬರ್ತಾರೆ. ನಾವು ಸ್ಟೋನ್ ಅನ್ನ ಆ ಡಿವೈಸ್ ಹಾಕ್ಬೇಕು ಅಷ್ಟೇ ಅಂತ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ವೇಷ ಮರೆಸ್ಕೊಂಡು ನಮ್ಮ ಥಾರ್ನ ರಾಜ್ಯಸಭೆಗೆ ಹೊರಡ್ತಾರೆ ಎಲ್ಲರೂ. ಆದ್ರೆ ಆ ರಾಜ್ಯಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ಬೆರುಕು ಮತ್ತೆ ಬರುತ್ತೆ. ನಮ್ಮ ಸ್ಕಾರ್ಲೆಟ್ ವಿಚ್ ಅವರು ಕೂಡ ಅದನ್ನ ತಡೆಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಮ್ಮ ಸ್ಟೀವ್ ರಾಜರ್ಸ್ ಅವರು, ಈಗ ನಾವೇನ್ ಮಾಡ್ಬೇಕು, ಏನಾದ್ರೂ ಸಿಗ್ನಲ್ ಇದೆಯಾ ಅಂತ ಕೇಳಿದಾಗ ನಮ್ಮ ಹಲ್ಕ್ ಸಿಗ್ನಲ್ ಅಂತ ಅರ್ಚಾಡ್ಕೊಂಡ್ ಬಂದು ಅವನು ಕೂಡ ಆ ರಾಜ್ಯಸಭೆಯಲ್ಲಿ ಧ್ವಂಸ ಮಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಇಲ್ಲಿ ಎಲ್ಲರೂ ಕತ್ತಿ ವರಸೆ ಮಾಡ್ತಾ ಇದ್ದಾರೆ. ನಮ್ಮ ರಾಜರ್ಸ್ ಅವರು ಇಲ್ಲಿ ನಮ್ಮ ಹ್ಯಾಪಿ ಊಗನ್ ಅವ್ರಿಗೂ ಕೋಪ ಬರ್ಸಿ ಅವರನ್ನು ಕೂಡ ಪರ್ಪಲ್ ಹಲ್ಕ್ ಆಗಿ ಇಲ್ಲಿ ನಮ್ಮ ಹಲ್ಕ್ ನ ವಿರುದ್ಧ ಹೋರಾಡೋದಿಕ್ಕೆ ಬಿಡ್ತಾರೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ನಮ್ಮ ಥಾರ್ ಮುಂದೆ ಬಂದು ನಿಂತ್ಕೋತಾರೆ. ಆಗ ನಮ್ಮ ಥಾರ್, ನಿನಗೆಷ್ಟು ಧೈರ್ಯ ಇರಬೇಡ, ಈ ರಾಜ್ಯಸಭೆನೆ ಹಾಳು ಮಾಡೋದಕ್ಕೆ ಬಂದಿದ್ದಿಲ್ಲ. ಥಾರ್, ನೀವು ನನ್ನನ್ನ ನಂಬಲೇಬೇಕು, ದಯವಿಟ್ಟು ಆ ಸೆಪ್ಟರ್ ನನಗೆ ಕೊಟ್ಬಿಡಿ. ಒಂದ್ಸಲ ಆಗ್ಲೇ ನಾನು ನಿನ್ನನ್ನು ನಂಬಿದ್ದೆ, ನನ್ನ ಅಕ್ಕ ನಿನ್ನನ್ನು ನಂಬಿದ್ರು, ನಾವೆಲ್ಲ ನಿನ್ನನ್ನು ನಂಬಿದ್ದು, ಆದ್ರೆ ನೀನು ನಮ್ಗೆಲ್ಲ ಮೋಸ ಮಾಡ್ದೆ ಅಂತ ಹೇಳಿ ಒಂದು ವೈಬ್ರೇನಿಯಂ ಕತ್ತಿನ ಎತ್ಕೋತಾನೆ ನಮ್ಮ ಥಾರ್. ಆ ಕತ್ತಿಯನ್ನ ಎತ್ಕೊಂಡು, ಸರ್ವಪಿತ ನನಗೆ ಶಕ್ತಿ ಕೊಡಿ ಅಂತ ಪ್ರಾರ್ಥಿಸ್ಕೊಂಡು ನಮ್ಮ ಕರ್ಟರ್ ಅವ್ರನ್ನ ಸಾಯಿಸೋದಿಕ್ ಬರ್ತಾ ಇದ್ದಾನೆ ಥಾರ್. ಇಲ್ಲಿ ನಾವು ನೋಡಬಹುದು ನಮ್ಮ ಹಲ್ಕ್ ವರ್ಸಸ್ ಪರ್ಪಲ್ ಹಲ್ಕ್, ರೆಡ್ ಸ್ಕಲ್ ವರ್ಸಸ್ ವಿಂಟರ್ ಸೋಲ್ಜರ್. ಆ ಬಿರುಕನ್ನ ತಡೀತಾ ಇರುವಂತಹ ಸ್ಕಾರ್ಲೆಟ್ ವಿಚ್ ತಾವೇ ಇನ್ವೆಂಟ್ ಮಾಡಿದಂತ ಆ ಡಿವೈಸ್ ಅನ್ನ ಎತ್ಕೊಂಡು ನಮ್ಮ ಟೋನಿ ಸ್ಟಾರ್ಕ್ ಮತ್ತೆ ಸ್ಕಾಟ್ ಲ್ಯಾಂಗ್ ಅವರು ನಮ್ಮ ಪೆಗ್ಗಿ ಕರ್ಟರ್ ಅವ್ರ ಹತ್ರ ಓಡ್ ಬರ್ತಾ ಇರ್ತಾರೆ. ಇನ್ನೇನ್ ನಮ್ಮ ಥಾರ್ ತನ್ನ ಶಕ್ತಿಯನ್ನ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವ್ರ ವಿರುದ್ಧ ಉಪಯೋಗಿಸಬೇಕು ಅನ್ನೋ ಗ್ಯಾಪ್ ಅಲ್ಲೇ ಸ್ಕಾರ್ಲೆಟ್ ವಿಚ್ ನಮ್ಮ ಥಾರ್ ಅನ್ನ ತಡೀತಾರೆ. ಆಗ ನಮ್ಮ ಸ್ಕಾರ್ಲೆಟ್ ವಿಚ್, ನನ್ನನ್ನ ಕ್ಷಮಿಸಿ ಮಹಾಪ್ರಭು, ಆದ್ರೆ ನಮ್ಗೀಗ ಟೈಮ್ ಇಲ್ಲ. ಫ್ಯೂರಿ, ದಯವಿಟ್ಟು ಆ ಸೆಪ್ಟರ್ ನ ಸ್ಟಾರ್ಕ್ ಹತ್ರ ಕೊಡಿ ಅಂತ ಹೇಳಿದ ತಕ್ಷಣ ನಮ್ಮ ನಿಕ್ ಫ್ಯೂರಿ ಅವರು ಕೂಡ ಆ ಸೆಪ್ಟರ್ ನ ನಮ್ಮ ಸ್ಟಾರ್ಕ್ ಗೆ ಕೊಡ್ತಾರೆ. ಆಗ ನಮ್ಮ ಟೋನಿ ಸ್ಟಾರ್ಕ್ ಅವರು ಆ ಸೆಪ್ಟರ್ ಅಲ್ಲಿ ಇದ್ದಂತಹ ಟೈಮ್ ಸ್ಟೋನ್ ಅನ್ನ ಆ ಡಿವೈಸ್ ಗೆ ಹಾಕ್ತಾರೆ. ಆದ್ರೆ ಆ ಡಿವೈಸ್ ಏನು ವರ್ಕ್ ಆಗೋದಿಲ್ಲ. ಸ್ಟಾರ್ಕ್ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾರೆ. ಇಲ್ಲಿ ನಮ್ಮ ಥಾರ್ ನ ಕೋಪ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ನಮ್ಮ ಸ್ಕಾರ್ಲೆಟ್ ವಿಚ್ ಅವ್ರಿಗೂ ಕೂಡ ನಮ್ಮ ಥಾರ್ ನ ಪ್ರತಾಪನ ತಡೆಯೋದಿಕ್ಕೆ ಆಗ್ತಾ ಇಲ್ಲ. ನಮ್ಮ ವಾಂಡಾ ಮ್ಯಾಕ್ಸಿಮಮ್ ಅವರು ಕೂಡ ಅವರ ಶಕ್ತಿಯನ್ನ ಕಳ್ಕೊಂಡು ಬಿದ್ದೋಗ್ತಾರೆ. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಟೋನಿ ಈಗಾಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಆಗ ಸ್ಟಾರ್ಟ್ ಆಗುತ್ತೆ ಆ ಡಿವೈಸ್. ಆಗ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು ಆ ಡಿವೈಸ್ ಹತ್ರ ಬಂದು ಆ ಡಿವೈಸ್ ಅನ್ನ ಅವರ ಕೈಗಳಿಂದಾನೇ ಫಿಕ್ಸ್ ಮಾಡ್ತಾರೆ. ಆಗ ಆ ಡಿವೈಸ್ ಇಂದಾನೆ ಅವರ ಕೈಗೆ ಇನ್ಫಿನಿಟಿ ಗಂಟ್ಲೆಟ್ ತರ ಇರುವಂತಹ ಒಂದು ಡಿವೈಸ್ ಟೈಮ್ ಸ್ಟೋನ್ ನ ಶಕ್ತಿಯೊಂದಿಗೆ ಧಾರಣೆಯಾಗುತ್ತೆ. ಆಗ ಇನ್ನೇನ್ ಥಾರ್ ಬಂದು ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಹೊಡಿಬೇಕು ಅನ್ನೋ ಗ್ಯಾಪ್ ಅಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು ಅದೇ ಆರ್ಮರ್ ಇದ್ದಂತಹ ಕೈಯನ್ನ ನಮ್ಮ ಥಾರ್ ವಿರುದ್ಧ ತಿರುಗಿಸಿ ನಿಲ್ಲಿಸ್ತಾರೆ.
ಇನ್ನೇ ನಮ್ಮ ಥಾರ್ ನಮ್ಮ ಪೆಗ್ಗಿ ಕಾರ್ಟರ್ ಅವ್ರಿಗೆ ಹೊಡೆದೇ ಬಿಟ್ಟ ಅನ್ನೋ ಗ್ಯಾಪ್ ಅಲ್ಲಿ ನಮ್ಮ ಪೆಗ್ಗಿ ಕಾರ್ಟರ್ ಅವರು ಇದ್ದಿದ್ದಂತಹ ಆ ಟೈಮ್ ಸ್ಟೋನ್ ನ ಇಡೀ ಪವರ್ ಅನ್ನ ಥಾರ್ನ ವಿರುದ್ಧ ಬಳಸ್ತಾರೆ. ಆಗ ಆ ಸಂಪೂರ್ಣ ರಾಜ್ಯಸಭೆ ಹಸಿರಾಗಿ ಕಂಗೊಳಿಸ್ತಾ ಇರುತ್ತೆ. ಆಗ ಎಲ್ಲರೂ ಒಂದು ಕ್ಷಣ ತಟಸ್ಥರಾಗಿ ನಿಂತ್ಕೋತಾರೆ. ಆಗ ನಮ್ಮ ಸ್ಕಾರ್ಲೆಟ್ ವಿಚ್ ಅವರು ಇದವ್ರೆ ಅಂತ ಹೇಳ್ತಾರೆ. ಅದು ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರು, ದ ಸ್ಟೀವ್ ರಾಜರ್ಸ್. ಇದೇ 1602 ಇಸ್ವಿಯಲ್ಲಿದ್ದಂತಹ ಸ್ಟೀವ್ ರಾಜರ್ಸ್ ಫ್ಯೂಚರ್ ಇಂದ ಪಾಸ್ಟ್ ಗೆ ಬಂದಿರುವಂತ ವ್ಯಕ್ತಿ ಅಂತ, ಅಂದ್ರೆ ಭವಿಷ್ಯದಿಂದ ಭೂತಕಾಲಕ್ಕೆ ಬಂದಿರುವಂತ ವ್ಯಕ್ತಿ. ಅವರು ಭವಿಷ್ಯದಿಂದ ಭೂತಕಾಲಕ್ಕೆ ಹೇಗ್ ಬಂದ್ರು, ಯಾಕೆ ಬಂದ್ರು ಅಂತ ಕೇಳಿದ್ರೆ ನನ್ಗೆ ಒಂದು ಯುದ್ಧ ನೆನಪಲ್ಲಿದೆ. ಆಕಾಶದಿಂದ ಚಿನ್ನದ ಗ್ಲೌಸ್ ಅನ್ನ ಹಾಕೊಂಡು ಬಂದಿದ್ದಂತಹ ಒಬ್ಬ ರಾಕ್ಷಸನ ವಿರುದ್ಧ ನಾವೆಲ್ಲ ಹೋರಾಡ್ತಾ ಇದ್ದೋ. ನಾನು ಕೂಡ ಅವನ ವಿರುದ್ಧ ಹೋರಾಡ್ತಾ ಇದ್ದೆ. ಆದರೆ ಅಚಾನಕ್ ಆಗಿ ನಾನು ಅವನ ಕೈಯಲ್ಲಿದ್ದಂತಹ ಒಂದು ಮಣಿಗೆ ಹೊಡೆದ್ಬಿಟ್ಟೆ. ಇದರ ಕಾರಣದಿಂದಾನೇ ನಾವಿವತ್ತು ಇಲ್ಲಿದ್ದೀವಿ. ಆಗ ನಮ್ಮ ಥಾರ್, ಹೌದು ಇವ್ರು ನಿಜ ಹೇಳ್ತಾ ಇದ್ದಾರೆ ಕಾರ್ಟರ್, ನೀವು ಸರಿಯಾಗಿದ್ರಿ, ಈ ಕೆಲಸನ ಆದಷ್ಟು ಬೇಗ ಮುಗಿಸಿ ಅಂತ ನಮ್ಮ ಥಾರ್ ಹೇಳಿದನ್ನ ಕೇಳಿಸ್ಕೊಂಡು ನಮ್ಮ ಪೆಗ್ಗಿ ಕಾರ್ಟರ್ ಅವರು ನಮ್ಮ ಕ್ಯಾಪ್ಟನ್ ಅಮೆರಿಕಾನ ಮಕ ನೋಡ್ತಾರೆ. ಆದ್ರೆ ಅವ್ರಿಗೆ ಮತ್ತೊಂದ್ಸಲ ತಮ್ಮ ಸ್ಟೀವ್ ರಾಜರ್ಸ್ ಅವ್ರನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟ ಇರೋದಿಲ್ಲ. ಆಗ ನಮ್ಮ ಸ್ಟೀವ್ ರಾಜರ್ಸ್ ಅವ್ರು ಹೇಳ್ತಾರೆ, ನಮ್ಮಿಬ್ರಿಗೂ ಗೊತ್ತಿದೆ ನಾವಿಬ್ರು ಈಗ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಕಾರ್ಟರ್, ನಮ್ಗೆ ಒಂದು ಒಳ್ಳೆ ಅಂತ್ಯ ಅನ್ನೋದೇ ಬರಲಿಲ್ಲ ಅಲ್ವಾ ಅಂತ ಹೇಳಿದಾಗ ಸ್ಟೀವ್ ರಾಜರ್ಸ್, ಆದ್ರೆ ಎಲ್ಲೋ ಒಂದು ಕಡೆ ಆ ಒಳ್ಳೆ ಅಂತ್ಯ ನಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅವ್ರ ಕೈಯಲ್ಲಿದ್ದಂತಹ ಆ ಇನ್ಫಿನಿಟಿ ಸ್ಟೋನ್ ಅನ್ನ, ಟೈಮ್ ಸ್ಟೋನ್ ಅನ್ನ ನಮ್ಮ ಸ್ಟೀವ್ ರಾಜರ್ಸ್ ಅವರೇ ಅದುಮ್ತಾರೆ. ಆ ಟೈಮ್ ಸ್ಟೋನ್ ನ ಸಹಾಯದಿಂದ ಅಲ್ಲಿದ್ದಂತ ಎಲ್ಲರೂ ಸಂಪೂರ್ಣವಾಗಿ ಭವಿಷ್ಯಕ್ಕೆ ಟೆಲಿಪೋರ್ಟ್ ಆಗ್ತಾರೆ. ಯಾರ್ಯಾರು ಯಾವ್ಯಾವ ಟೈಮ್ ಲೈನ್ ಹೋಗ್ಬೇಕಿತ್ತೋ ಅದೇ ಟೈಮ್ ಲೈನ್ ಗೆ ಸರಿಯಾಗಿ ತಲುಪ್ತಾರೆ. ಆದ್ರೆ ನಮ್ಮ ಪೆಗ್ಗಿ ಕಾರ್ಟರ್ ಅವ್ರು ಮಾತ್ರ ಇದೇ ಯೂನಿವರ್ಸ್ ಅಲ್ಲಿ ಟ್ರ್ಯಾಪ್ ಆಗ್ತಾರೆ. ಆ ಸಭಾಂಗಣದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದಾರೆ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅವರು. ಆಗ ಅವ್ರು ಹೇಳ್ತಾರೆ, ನಾನು ಯುದ್ಧ ಮಾಡಬೇಕಾದ್ರೆ ನನಗೊಂದು ಮೂಢನಂಬಿಕೆ ಇತ್ತು. ನನ್ನ ವಿಜಯಗಳೆಲ್ಲವೂ ನನಗೆ ಶಾಪವಾಗಿ ಕಾಡುತ್ತಿದ್ದವು. ಯಾಕಂದ್ರೆ ನಾ ಗೆದ್ದ ಎಲ್ಲ ಯುದ್ಧಗಳು ಕೂಡ ನನ್ನ ಮನೆಯಿಂದ ದೂರಾನೇ ಇಡ್ತಾ ಇದ್ದವು ಅಂತ ಹೇಳ್ಕೊಂಡು ನಮ್ಮ ಪೆಗ್ಗಿ ಕಾರ್ಟರ್ ಅವರು ಈಗ ಒಂದು ಬಾರ್ ಶಾಪ್ ಅಲ್ಲಿ ಕೂತಿದ್ದಾರೆ. ಆಗ ನಮ್ಗೆಲ್ಲ ಒಂದು ಪೋರ್ಟಲ್ ಓಪನ್ ಆಗುವಂತ ಸೌಂಡ್ ಕೇಳಿಸುತ್ತೆ. ಆಗ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅವರು, ಥ್ಯಾಂಕ್ ಯು ವಾಚರ್, ನೀನಾದ್ರೂ ಬಂದಲ್ಲ, ನಾನು ಶಾಶ್ವತವಾಗಿ ಇದೇ ಯೂನಿವರ್ಸ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅಂತ ನಮ್ಮ ವಾಚರ್ ಅವ್ರಿಗೆ ನಮ್ಮ ಪೆಗ್ಗಿ ಕಾರ್ಟರ್ ಅವ್ರು ಹೇಳ್ತಾರೆ. ಆದ್ರೆ ಆ ಪೋರ್ಟಲ್ ಇಂದ ಬಂದಿರೋದು ನಮ್ಮ ವಾಚರ್ ಅಲ್ಲ, ನಮ್ಮ ಸುಪ್ರೀಂ ಸ್ಟ್ರೇಂಜ್. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ನಮ್ಮ ಪೆಗ್ಗಿ ಕಾರ್ಟರ್ ಅವರು ನಮ್ಮ ಸ್ಟ್ರೇಂಜ್ ನ ಕೇಳಿದಾಗ, ಹೌ ಬ್ಯಾಗ್, ನಾನು ನಿಮ್ಗೊಂದು ಕಥೆನ ಹೇಳ್ತೀನಿ ಅಂತ ಹೇಳ್ತಾರೆ. ಆ ಕಥೆ ಯಾವುದು, ಮುಂದೆ ಏನಾಗ್ಬೋದು ಅನ್ನೋ ಕಾದರದಲ್ಲಿ ನಾವೆಲ್ಲ ಕಾಯ್ತಾ ಇಲ್ಲ. ಯಾಕಂದ್ರೆ ನಾವು ಎಪಿಸೋಡ್ 9 ಆಲ್ರೆಡಿ ನೋಡಿದ್ದೀವಿ. ಆದರೆ ಅದರ ವಿವರಣೆ ಈ ವಿಡಿಯೋಗಿಂತ ತುಂಬ ಲೆಂತ್ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ನಾವಲ್ಲಿ ನೋಡಿರೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ನಾನು ನಿಮಗೆ ವಿವರಣೆ ಮಾಡ್ತೀನಿ. ಎಪಿಸೋಡ್ 9 ಆದಷ್ಟು ಬೇಗನೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಎಕ್ಸ್ಪ್ಲನೇಷನ್ ನಿಮಗೆ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 9 ಅಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.